ಏನಾದ್ಯಾ? ಚೇರ್ ಒದ್ದೆ ಆಗಿಲ್ವಾ? ಇಲ್ಲ ಅತ್ತೆ. ಇನ್ಯಾಕಿರುತ್ತೆ, ನಿನ್ ಮಗನೇ ಒರ್ಸಿರ್ತಾನೆ ಅತ್ತೆ. ಮಾವ, ನಾನ್ ಕುತ್ಕೋಬಾರ್ದು ಅಂತ ನೀರ್ ಹಾಕಿದ್ದೆ ಅಲ್ವಾ? ಆದ್ಯ ಬರ್ತಿದ್ ಹಾಗೇನೆ ಚೇರ್ ಒರ್ಸಿ ಪಕ್ಕದಲ್ಲಿ ಕೂರ್ಸ್ಕೊತಾ ಇದ್ಯಾ? ಸುಮ್ನೆ ಬಿಡ್ತೀನಿ ಅಂತ ಅನ್ಕೋಬೇಡ ಮಾವ. ಏನಮ್ಮ ಚಾರು, ತಿಂತಾನೆ ಇಲ್ಲ ನೀನು? ಅಡಿಗೆ ಇಷ್ಟ ಆಗಿಲ್ವಾ? ತುಂಬಾ ಖಾರವಾಗಿದೆ ಮಾವ, ಒಳಗಡೆ ಉರಿತಾ ಇದೆ. ಓ, ಹಾಗಾದ್ರೆ ಮಜ್ಜಿಗೆ ಹಾಕೋ ಚಾರು. ಕರೆಕ್ಟ್ ಆಗಿ ಹೇಳಿದೆ ರಾಜಲಕ್ಷ್ಮಿ ನೀನು. ಯಾವಾಗ ಏನ್ ತಿನ್ಬೇಕು ಐಡಿಯಾ ಇರಬೇಕು. ಅಷ್ಟಕ್ಕೂ ಅದೇ ಅಲ್ವಾ ನಂಗೆ ಗೊತ್ತಿರೋ ವಿದ್ಯೆ. ರಾಜಿ, ನಿನ್ ಕ್ಯಾರಿಯರ್ ಬಾಕ್ಸ್ ಎಲ್ಲಿ ಕಾಣಿಸ್ತಿಲ್ಲ? ಕಾಲೇಜಲ್ಲಿ ಮರ್ತ್ ಬಂದ್ಬಿಟ್ಟಿಯಾ? ಅಯ್ಯೋ, ಬಾಕ್ಸು ಕೋಚ್ ರೂಮಲ್ಲೇ ಇದೆಯಲ್ಲ. ರಾಜಿ, ನಿನ್ನೆ ಕೇಳ್ತಿರೋದು. ಕ್ಯಾರಿಯರ್ ಬಾಕ್ಸ್ ಎಲ್ಲಿ? ಕಾಲೇಜಲ್ಲಿ ಮರ್ತು ಹೋಗ್ಬಿಟ್ಟೆ ಅಮ್ಮ. ನನ್ನಂತ ಮುದುಕಿ ಮರ್ತೋಗೋದು ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ನೀನ್ ಮರ್ತೋಗೋದು ಅಂದ್ರೆ ಅದೇನೇ? ನಾಳೆ ತಗೊಂಡ್ ಬಾ. ಸ್ಟೀಲ್ ಕ್ಯಾರಿಯರ್ಗೋಸ್ಕರನು ಬೇಜಾರು ಮಾಡ್ಕೋತಿರಲ್ಲ ಅತ್ತೆಮ್ಮ. ಹೋದ್ರೆ ಹೋಯ್ತು, ಹಳೆ ಕ್ಯಾರಿಯರು ಹೊಸ ತಗೋಬಹುದು. ₹1 ಸಂಪಾದನೆ ಮಾಡಕ್ ಗೊತ್ತಿಲ್ಲ ಅಂದ್ರು ಎಲ್ರೂ ಮಾತಾಡೋರೆ. ನಿಮ್ಮಿಷ್ಟ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮಾವ, ನೀನ್ ಏನ್ ಪ್ಲಾನ್ ಮಾಡ್ಕೊಂಡ್ರು ಅಷ್ಟೇನೆ. ನೀನ್ ಯಾವತ್ತಿದ್ರು ನನಗೇನೆ. ನೋಡ್ತಾ ಇರು ನೀನು. ಟ್ರಿಪ್ ಬಗ್ಗೆ ಅಮ್ಮ, ಹೇಳು. ಅತ್ತೆ, ಮತ್ತೆ ನಾನು ಅಂದ್ಹಾಗೆ ನಾವು ನಾಳೆ ಅನ್ನಾವರಂಗೆ ಹೋಗ್ತಾ ಇದೀವಮ್ಮ. ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಅಲ್ಲಿಗೆ ಹಾಕಣ. ಕೆಲಸ ಯಾವುದು ಸರಿಯಾಗಿ ನಡೀತಿಲ್ಲ ಅಲ್ವೇನಮ್ಮ? ದೇವಸ್ಥಾನದಲ್ಲಿ ಪುರೋಹಿತರನ್ನು ಕೇಳಿದಾಗ ಅನ್ನಾವರಮಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಒಳ್ಳೇದು ರಾಜು. ಸೇನು ಮದ್ವೆ ವಿಷಯದಲ್ಲಿ ಕೂಡ ಚಿಕ್ಕ ಚಿಕ್ಕ ಅಪಶಕುನ ಎದುರಾಗ್ತಾನೇ ಇದೆ. ಆ ಸ್ವಾಮಿ ದರ್ಶನ ಮಾಡೋದ್ರಿಂದ ಅದೆಲ್ಲ ಹೋಗುತ್ತೆ. ನಾನ್ ಯಾವಾಗ್ಲೂ 6 ವರ್ಷದ ಹಿಂದೆ ಹೋಗಿದ್ದೆ. ಮತ್ತೆ ಆ ಅದೃಷ್ಟ ಇವಾಗ ಬಂತು ಅನ್ಸತ್ತೆ. ಅಲ್ಲ, ಅದು ನಾಳೆನೆ ಹೋಗೋದಾ? ಬರೋ ಶನಿವಾರ ಹೋಗ್ಬೋದಲ್ವಾ? ಅಮ್ಮ, ನಾಳೆ ಶುದ್ಧ ಪಾಡ್ಯಮಿ. ದೇವ್ರ ಪೂಜೆ ಮಾಡಿಸಿದ್ರೆ ತುಂಬಾನೇ ಒಳ್ಳೇದು. ನಾಳೆನೆ ಹೋಗ್ತಾ ಇದ್ದೀವಿ. ನೀನ್ ಹಾಗೆ ನಿರ್ಧಾರ ಮಾಡಿದ್ಮೇಲೆ
ಹಾಗೆ ಮಾಡೋಣ ರಾಜು. ಆದ್ಯ ಟ್ರಿಪ್ ಕ್ಯಾನ್ಸಲ್ ಆದ ಹಾಗೆ. ಖಂಡಿತ ಕಳ್ಸಲ್ಲ.